ನಾವು ಮೈಸೂರು ಬೆಂಗಳೂರು ಜನ ಹೆಂಗೆ ಅಂದ್ರೆ ನಾಯಿಗಳು ಸಾಕ್ತೀವಿ. ನಮಗಿಂತ ಇರುತ್ತೆ ನಾಯಿ. ಆ ನಾಯಿ ಸಾಕಬೋದು 5 ಸಂಸಾರ ಸಾಕ್ಬೋದು. ಅದು ಇಂಗ್ಲೀಷ್ ಬುಲ್ಡಾಗ್ ಅಂತ ಸಾಕ್ಬಿಟ್ಟಿರ್ತಾರೆ. ಬೆಳಗ್ಗೆ ಹೊತ್ತು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, ನೋಡ್ಬೇಕು ನೀವು. ನಾಯಿನ ಕರ್ಕೊಂಡು ಇವ್ರು ಹೋಗ್ತಾರೋ, ಇವ್ರನ್ನ ಕರ್ಕೊಂಡು ನಾಯಿ ಹೋಗುತ್ತೋ ಗೊತ್ತಾಗಲ್ಲ. ಹಿಡ್ಕೊಂಬಿಡಿ ಬಾಕ್ಸಿ ಡೋಂಟ್ ಮೂಡ ಸ್ಟಾಪ್ಡ, ಇಷ್ಟು ಕಷ್ಟದಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಯಾವ ಭಾಷೆ ಮಾತಾಡಿದ್ರು ಅರ್ಥ ಆಗುತ್ತೆ. ಆದರೂ ಬಿಡಲ್ಲ ಇವ್ರು, ಇಂಗ್ಲೀಷಲ್ಲೇ ಮಾತಾಡ್ಸೋದು. ಸ್ಟ್ಯಾಂಡ್ ಅಪ್, ಸಿಟ್ ಡೌನ್, ಡೋಂಟ್ ಶಿಟ್. ಹಿಂಗಂದು ಒಂದು ಕನ್ನಡದಲ್ಲಿ ಮಾತಾಡೋದು 3rd ಕ್ಲಾಸ್ ನೋಡ್ತು. ಹಿಂಗದು ಮುಂಡದ ಇಂಗ್ಲೀಷ್ ಕೇಳಿ ಬೊಗಳೋದು ಇಂಗ್ಲೀಷಲ್ಲೇ. ಗೋ 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 ಅಂಥವ್ರ ಮನೇಲಿ ಈಗ ಬಂದಿತ್ತಲ್ಲ ಸಣ್ಣ ಮಗು, ಹೆಣ್ಮಗು ಬಂದಿತ್ತಲ್ಲ, ಆ ಥರದೊಂದು ಮಗು ಉಟ್ಕೊಂಡ್ಬಿಡುತ್ತೆ. ಅದರಂತೆ ಪಾಪ ಐ ವಾಂಟ್ ಪಮೇರಿಯನ್ ಡಾಗ್, ಪಾಪ ಪಮೇರಿಯನ್ ಡಾಗ್. ಪಮೇರಿಯನ್ ಗೊತ್ತಲ್ಲ, ಜೂಲ್ ನಾಯಿ ಮರಿ, ಪುಡ್ದಾಗಿ ಮುದ್ದಾಗಿ ಚೆನ್ನಾಗಿರುತ್ತೆ. ಅದು ಅಮೇರಿಕಾ ಬ್ರೀಡ್. ಅದನ್ನು ಕರ್ಕೊಂಬಂದ್ಬಿಡ್ತಾರೆ. ಈ ಇಂಗ್ಲೀಷ್ ನಾಯಿ ಮರಿಗೆ ಸಂಕಟ ಶುರು ಆಗ್ಬಿಡುತ್ತೆ ದೊಡ್ಡದಕ್ಕೆ. ಈ ಮರಿ ಬಂದ್ರೆ ನನಗೆ ಮರಿ ಹೋಗುತ್ತಲ್ಲ, ಬೈದ್ ಕಳ್ಸೋಣ ಅಂತ. ಗೋ ಗೋ ಗೋ, ಇದು ಅಮೇರಿಕಾ. ನಾಯಿಗಳಿಗೆ ಇಂಗ್ಲೀಷ್ ಕಳ್ಸೋರು ನಾವು ಕನ್ನಡದವ್ರು. ಆದರೂ ನಾಯಿಗಳಲ್ಲೂ ಸರ್ವಶ್ರೇಷ್ಠವಾದ ನಾಯಿ ಯಾವುದು ಅಂದ್ರೆ ನಮ್ಮ ಕರ್ನಾಟಕದ ನಾಯಿಗಳು. ಅದರಲ್ಲೂ ಬೀದಿ ನಾಯಿಗಳು, ಅದರಲ್ಲೂ ಕಂತ್ರಿ ನಾಯಿಗಳು. ನಮ್ಮಂಗೆ ಪಾಪ ಗೌರ್ಮೆಂಟ್ ಸ್ಕೂಲ್ ಓದಿರುತ್ತವೆ. ಈ ಬೀದಿಯಿಂದ ಆ ಬೀದಿಗೆ ನಾಯಿ ಬಂದ್ಬಿಟ್ರೆ ಮಧ್ಯೆ ಒಂದು ಲಕ್ಷ್ಮಣ ರೇಖೆ ಹಾಕೊಂಡ್ಬಿಡುತ್ತವೆ. ನೀ ಈ ಕಡೆ ಬರಂಗಿಲ್ಲ, ನಾ ಕಡೆ ಬರಂಗಿಲ್ಲ, ಸುಮ್ಮನೆ ಜಗಳ ಕಾಯ್ಬೇಕು. ಮೊದ್ಲು ಈ ಕಡೆ ಶುರು ಮಾಡುತ್ತೆ. ಯಾಕ ಯಾಕ ಬೇಡ ನಡ ಬೇಡ ನಡ ವಗ ಯಾಕ ವಗ ಯಾಕ. ಬೆಳಗಿನ ಸಾಯಂಕಾಲದ 1 ಮೇಲೆ ಬೀಳಲ್ಲ. ಹಾಗೆ ನಾವು ಕನ್ನಡದವರು ಅಷ್ಟೇ, ಯಾರಿಗೇನು ಮಾಡಲ್ಲ. 5 ದಿವಸ ಹೊಡ್ಕೋತೀವಿ, 6ನೇ ದಿವಸ ಮಲ್ಕೊಂಡ್ಬಿಡ್ತೀವಿ. ಇನ್ನಾಗೆ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕೆಲವು ಹಾಸ್ಯ ಘಟನೆ ಹೇಳ್ತೀನಿ. ಇದು ನಿಮ್ಮ ಜೀವನದಲ್ಲಿ ನಡೆಯೋದು. ಏನಿಲ್ಲ, ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗ್ತಾ ಇರ್ತೀರಿ. ಯಾರು ನಿಮ್ಮ ಫ್ರೆಂಡ್ಸ್ ಸಿಕ್ಕರು ಏನು ಕೇಳ್ತಾರೆ, ಏನು ಸರ್ ನಡ್ಕೊಂಡು ಹೋಗ್ತಿದ್ದೀರಾ? ಏನು ನಿಮ್ಮಪ್ಪ ಕಾರ್ ಕಳಿಸ್ತಾನೆ? ಹೇಳಂಗಿಲ್ಲ, ಬಿಡಂಗಿಲ್ಲ. ಅದಕ್ಕಿಂತಲೂ ಕೆಟ್ಟ ಜನ. ಮದುವೆ ಮನೆಗೆ ಹೋಗಿರ್ತೀವಿ, ಊಟ ಮಾಡ್ತಾ ಕೂತಿರ್ತೀವಿ, ಪಕ್ಕದಲ್ಲಿ ಬಂದು ಕೂತಿರ್ತಾರೆ. ಅವರು ಮದುವೆಗೆ ಬಂದಿರ್ತಾರೆ, ಅಲ್ಲಿ ಬಂದು ಕೇಳ್ತಾರೆ, ಮದುವೆ ಬಂದಿದ್ರಾ? ನಿಮ್ಮ ಅಪ್ಪನ ತಿಥಿ ಬಂದಿದ್ದೀವ? ಅದಕ್ಕಿಂತಲೂ ಕೆಟ್ಟ ಜನ ಅಂದರೆ ಯಾರ ಸತ್ತೋಗಿದ್ರು ಬಿಡಲ್ಲ. ಆ ಹೆಣದ ಹತ್ರ ಹೋಗ್ತಾರೆ, ಹೆಣ 2 ಸರಿ ಹಿಂಗೆ ನೋಡ್ತಾರೆ. ಸತ್ತೋಗಿದಾರ? ಏನಾಗಿತ್ತು? ಬೇಜಾರಾಗಿತ್ತು, ಮಲಗಿದ್ದಾರೆ, ಕಟಾಕ್ತಿದ್ದೀವಿ ಹೋಗಿ ಆ ಕಡೆ ಅಂತ. ಸಾಮಾನ್ಯವಾಗಿ ನಡೆಯೋದು. ಇನ್ನು ನಮ್ಮ ಮನೆಗಳಲ್ಲಿ ಹಾಸು ನಡೀತೀವಿ, ನಿಮ್ಮ ಮನೆಗಳಲ್ಲಿ ನಡೆಯೋದು ನೋಡಿ. ನಿಮ್ಮ ಮನೆಗೆ ಯಾರೋ ಬರ್ತಾರೆ, ಬಂದವ್ರು ಕೇಳ್ತಾರೆ, 1 ಲೋಟ ನೀರು ಕೊಡ್ತೀರಾ ಕುಡಿಯಕ್ಕ? ತೊಳೆಯೋಕ್ಕಾಗತ್ತಾ ಇಲ್ಲ ಸ್ನಾನ ಮಾಡೋಕ್ಕಾಗತ್ತಾ? 1 ಲೋಟ ನೀರು. ಅದಕ್ಕಿಂತಲೂ ಕೆಟ್ಟ ಜನ ಅಂದರೆ ಮಲಗಿರೋರು ನೆಬಸ್ಬಿಟ್ಟು ಕೇಳ್ತಾರೆ, ಪಾಪ ಮಲಗಿದ್ರೇನಾ? ಇಲ್ಲಪ್ಪ ಅಲ್ಲಾಡ್ತಾ ಕೂತಿದ್ದೆ ಅನ್ಬೇಕು. ಇನ್ನು ಜೀವನದಲ್ಲಿ ಯಾವ ಕೆಲಸ ಕಷ್ಟ ಅಂತ ಹೇಳ್ತೀನಿ. ಪೊಲೀಸ್ನವ್ರ ಕೆಲಸ ಭಾಳ ಕಷ್ಟವಾದ ಕೆಲಸ. ಗಲಾಟೆ ಆದ್ರೂ ಹೋಗ್ಬೇಕು, ಹೊಡೆದಾಟ ಆದ್ರೂ ಹೋಗ್ಬೇಕು, ಬಡದಾಟ ಆದ್ರೂ ಹೋಗ್ಬೇಕು. ಆ ಕೆಲಸನಾದ್ರೂ ಕಷ್ಟಪಟ್ಟು ಮಾಡ್ಬೋದು. ಈ ಬೆಂಗಳೂರಿನಲ್ಲಿ ಟ್ರಾಫಿಕ್ ಪೊಲೀಸ್ ಕೆಲಸ ಮಾಡೋದು ಭಾಳ ಕಷ್ಟದ ಕೆಲಸ. ಅದು ಒಂದೇ ಕಡೆ ನಿಂತ್ಕೊಂಡು 8 ಗಂಟೆ ಟೈಮ್ ಕೆಲಸ ಮಾಡೋದು ಎಷ್ಟು ಕಷ್ಟ ಅನ್ನೋದನ್ನ ಹಾಸ್ಯವಾಗಿ ತಗೊಂಡು ಹಾಸ್ಯವಾಗಿ ಮಾಡಿದ್ರೆ ಹೇಗಿರುತ್ತೆ ಅಂತ. ಬೆಳಗ್ಗೆ 9 ಗಂಟೆಗೆ ಹೇಗೆ ಬರ್ತಾರೆ, ಮಧ್ಯಾಹ್ನ 2 ಗಂಟೆಗೆ ಹೇಗಾಗಿರ್ತಾರೆ ಅಂತ. ಇದು ಕಾಲ್ಪನಿಕ ಹಾಸ್ಯ. ಇದು ಬೆಳಗ್ಗೆ 9ಕ್ಕೆ ಹೇಗೆ ಬರ್ತಾರೆ ನೋಡಿ. ಒಳ್ಳೆ ಮೂಡಲ್ಲಿ ಇರ್ತಾರೆ. 11 ಗಂಟೆ ಆಗಬೇಕು, ಸ್ವಲ್ಪ ಸುಸ್ತು, ಶಿಲ್ಪಿನೂ ಕಮ್ಮಿ, ಕೈಯೂ ಕಮ್ಮಿ. 11 ಗಂಟೆಲಿ ಹಿಂಗಾಗ್ಬಿಟ್ಟಿರ್ತಾರೆ. ಮಧ್ಯಾಹ್ನ 1 ಗಂಟೆ ಆಗಬೇಕು, ಹೊಟ್ಟೆ ಹಸ್ವು, ಟೋಪಿಯಿಂದೆಲ್ಲ ಬೆವರು ಸಾಕಾಗಿರುತ್ತೆ. ಅದರಲ್ಲಿ ಈಗಿನ ತಂದೆ ತಾಯಿಗಳೆಲ್ಲ ಮಕ್ಳಿಗೆ ಯಮಹ ಗಾಡಿ ತಗೊಂಡಿರ್ತೀರಿ. ಈ ಹುಡುಗರು ಓಡಿಸೋದು ಯಾವ ಮಹಾ ಅಂತಾನೆ ಗಾಡಿನ. ಆ ಸಿಗ್ನಲ್ ಮುಂದೆ 120 ಸೆಕೆಂಡ್ ಆದ್ರೂ ಗಾಡಿ ಆರಿಸಲ್ಲ, ಪೊಲೀಸ್ಗೆ ಹೋಗೇ ಬಿಡ್ತಿರ್ತಾರೆ. ಆ ಹೊಗೆ ಕುಡ್ದು ಕುಡ್ದು ಕೋಪದ ಮಗ. 1 ಗಂಟೆ ಅವ್ರ ಮಕ ನೋಡ್ಬೇಕು ನೀವು, ಶಿಲ್ಪಿನೂ ಇಲ್ಲ, ಕೈ ಇಲ್ಲ, ಹಿಂಗಾಗ್ಬಿಟ್ಟಿರ್ತಾರೆ. ಹಿಂಗಾಗ್ಬಿಟ್ಟಿರ್ತಾರೆ. ಮಧ್ಯಾಹ್ನ 2 ಗಂಟೆ ಆಗ್ಬೇಕು, ರಿಲೀವರ್ ಬರಬಾರ್ದು. ಒಂದು ಮೂಲೆಗೆ ಹೋಗಿ ನಿಂತ್ಕೊಂಡ್ಬಿಡ್ತಾರೆ ಒಬ್ರೆ.